ಈ ದಿನ ನಮ್ಮ ಮಲೆಮಹದೇಶ್ವರ ಬೆಟ್ಟ ಏನು ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮದ ಜನತೆಗೆ ಒಂದು ರೀತಿ ಹಬ್ಬವೇ ಸರಿ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇವತ್ತು ಏನು ಈ ಒಂದು ನಾಗಮಲೆ ಮುಖ್ಯ ರಸ್ತೆ ಏನಿದೆ, ಈ ಒಂದು ರಸ್ತೆ ಕಾಮಗಾರಿಯನ್ನು ನಮ್ಮ ಮಾನ್ಯ ಹನೂರು ಕ್ಷೇತ್ರದ ಶಾಸಕರು ಮತ್ತು ಕೇಂದ್ರ ಸಚಿವರಾದಂತಹ ವಿ ಸೋಮಣ್ಣರವರು ಈ ಒಂದು ಪುಣ್ಯದ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅದರ ಪ್ರಯುಕ್ತ ಇವತ್ತು ನಮ್ಮ ಗ್ರಾಮಸ್ಥರು ಪಾಪ ಸುತ್ತಮುತ್ತ ಹಳ್ಳಿಯ ಗ್ರಾಮಸ್ಥರು ಏನೋ ಒಂದು ಗುದ್ಲಿ ಪೂಜೆಗೆ ಬೇಕಾದಂತಹ ಪೂರಕ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಇದು ನಿಜಕ್ಕೂ ಯಾರಿಗೆಷ್ಟು ಖುಷಿ ಕೊಡುತ್ತೆ ಏನೋ ಗೊತ್ತಿಲ್ಲ, ನನಗಂತೂ ಪರಮಾನಂದ. ಈಗಾಗಲೇ ನೀವು ವೀಕ್ಷಣೆ ಮಾಡಿದ್ರೆ ಸಾಕಷ್ಟು ಬಾರಿ ಇಲ್ಲಿನ ರಸ್ತೆಯ ಒಂದು ಅವ್ಯವಸ್ಥೆಯನ್ನು ನಾವು ಗಮನಿಸಿರ್ತೀವಿ. ಇನ್ನು ಮುಂದೆ ಇಲ್ಲಿ ವಾಸವಾಗಿರ್ತಕ್ಕಂಥ ತುಳಸಿಕೆರೆ ಮತ್ತು ಇಂಡಿಗನಾಥ ತೇಖಾನೆ ಈ ಗ್ರಾಮಸ್ಥರಿಗೆ, ಆಮೇಲೆ ಪಡ್ಸಲ್ನಾಥ ಈ ಗ್ರಾಮಸ್ಥರಿಗೆ ಈ ನರಕದಿಂದ ಮುಕ್ತಿ ಅನ್ನುವಂತಕ್ಕಂಥ ಒಂದು ಸದಾವಕಾಶ ಬರುತ್ತೆ ಅಂತ ಹೇಳಬಹುದು. ಯಾಕಂದರೆ ಸತತವಾಗಿ ನಮ್ಮ ಈ ಕ್ಷೇತ್ರದ ಶಾಸಕರಾದಂತಹ MR ಮಂಜುನಾಥ್ರವರು ಸರ್ಕಾರದ ಮೊರೆ ಹೋಗಿ ಇಂತಹ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದ್ರಲ್ಲಿ ಸತತವಾದ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಕಾಲ ಇವತ್ತಿಗೆ ಕೂಡು ಬಂದಿದೆ ಅಂತ ಹೇಳ್ಬೋದು. ಅಲ್ಲ ಬೇಗಲ್ಲ, ನಿಮ್ಮದೇ ಫಸ್ಟ್ ಕೆಲಸ, ಆಮೇಲೆ ಬೇರೆ ಕೆಲಸ. ಎಲ್ಲರೂ ಬೇಕಾಗಿರೋದು ನಮ್ಮ ಕ್ಷೇತ್ರಕ್ಕೆ ನೋಡಿ. ಅವರು ಯಾವ AW ಸಾಹೇಬರು, ಅವರು SC ಸಾಹೇಬರು, ಓಕೆ ಬನ್ನಿ. ಯಾರು ಅನೇಕ ಬಯಸ್ಬೇಡಿ ಅಮ್ಮ. ಬನ್ನಿ ಮುಖ್ಯವಾದವರು ಆರೋಗ್ಯ ಕಾಣಲಿಲ್ಲ. ಹೌದಾ? ಸ್ವಲ್ಪ
ಸೈಡ್ ಬಿಡಿ ಇದನ್ನ ಸ್ವಲ್ಪ ಸೈಡ್ ಬಿಡಿ ಸ್ವಲ್ಪ ಸೈಡ್ ಈ ಕಡೆ ಬಂದ್ಬಿಡಿ ಬೇಕು ಬಂದ್ಬಿಡಿ. ಕೊಡಿ ಅಣ್ಣ ಯಾರು ಇಲ್ಲ ನಮ್ದೇನು ತೊಂದರೆ ನಮ್ಗಿದೇ ಇಂಪಾರ್ಟೆಂಟ್ ನೋಡಿ ಇವಾಗ ನೀವು ಬಹಳ ದಿನಗಳ ಕನಸು ನನಸಾಗ್ತಿದೆ. ಆಯ್ತು ಸರ್ ಚಪ್ಪಣೆ ಎಮ್ಮಲ್ಲಿ ಮಂಜಣ್ಣನವ್ರಿಗೆ ಎಮ್ಮಲ್ಲಿ ಮಂಜಣ್ಣನವ್ರಿಗೆ ಎಮ್ಮಲ್ಲಿ ಮಂಜಣ್ಣನಿಗೆ ಮಾದೇಶ್ವರ ಒಳ್ಳೇದಾಗ್ಲಿ ಒಳ್ಳೇದ್ ಮಾಡ್ಲಿ ಮಂಜಣ್ಣನಿಗೆ ಆಮೇಲೆ ಆಯ್ತು ಬಿಡಿ ಸಾಕು ಆ ಗುಂಡಿನೇ ತೋಡ್ತಿರಲ್ಲ ಎಲ್ರಿಗೂ ನಮಸ್ಕಾರ. ಸೊ ಇದು ಬಹಳ ದಿನದ ಒಂದು ಕನಸು. ಇವತ್ತು ನಮ್ಮ ಮಲೆಮಹದೇಶ್ವರ ಬೆಟ್ಟ ಈ ಒಂದು ಪಾವಡ ಪುಣ್ಯಕ್ಷೇತ್ರದ ಜನತೆಗೆ ಅನುಕೂಲ ಆಗ್ತಿದೆ. ಸೊ ನಮ್ಮ ಕ್ಷೇತ್ರದ ಶಾಸಕರು, ಹನೂರು ಕ್ಷೇತ್ರದ ಶಾಸಕರು MLA ಮಂಜುನಾಥ್ ಸರ್ ಅವರು ಆಗಮಿಸಿ ಇವತ್ತು ಒಂದು ಗುದ್ದಲಿ ಪೂಜೆ ಮಾಡುವುದರ ಮೂಲಕ ಸೊ ಏನು ಈ ಒಂದು ಹಾಡಿ ಜನರಿಗೆ
ಏನು ಮಲೆಮಹದೇಶ್ವರ ಬೆಟ್ಟ ಸುತ್ತಮುತ್ತಲಿನ ಹಾಡಿ ಜನರಿಗೆ ಬೆಳಕಾಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಅವ್ರು ಮಾಡ್ತಕ್ಕಂಥ ಈ ಒಂದು ಪುಣ್ಯದ ಕಾರ್ಯ ಇದೆ ನೋಡಿ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅಂದರೆ, ಸ್ವತಂತ್ರ ಬಂದು 75 ವರ್ಷಗಳಾದರೂ ಸಹ ಏನು ಈ ಜನ ಒಂದು ರಸ್ತೆ ಕಂಡಿಲ್ಲ, ಹಾಗೆ ಒಂದು ನೀರಿನ ವ್ಯವಸ್ಥೆ ಕಂಡಿಲ್ಲ, ಒಂದು ಕರೆಂಟ್ ಸೌಲಭ್ಯ ಕಂಡಿಲ್ಲ. ಸೊ 75 ವರ್ಷಗಳಲ್ಲಿ ನಡೆದಂತಹ ಒಂದು ಪುಣ್ಯದ ಕಾರ್ಯಕ್ರಮವನ್ನು ನಮ್ಮ ಹನೂರು ಕ್ಷೇತ್ರದ ಶಾಸಕರಾದಂತಹ MR ಮಂಜುನಾಥ್ ಸರ್ ಅವರು ಬಹಳ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಈಗ ತಾನೇ ನೆರವೇರಿಸಿರ್ತಾರೆ. ಸೊ ಈ ಕ್ಷೇತ್ರದ ಜನತೆ ಅವ್ರಿಗೆ ಆಭಾರಿಯಾಗಿರ್ತಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಯಾಕೆಂದರೆ ಬೆಳಗ್ಗೆಯಿಂದನೂ ಕಾಯ್ತಾಯಿದ್ರು. ಸೊ ಪಾಪ ಅವರು ಏನೋ ಕೇಂದ್ರ ಸಚಿವರಾದಂತಹ ವಿ ಸೋಮಣ್ಣರವರ ಒಂದು ನೇತೃತ್ವದಲ್ಲಿ, ಅವರ ಒಂದು ಸಹಕಾರದಲ್ಲಿ ಏನು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಸೊ ಇಲ್ಲಿ ಏನು ಒಂದು ಅದ್ಭುತವಾದ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಸೊ ಈ ಒಂದು ಕಾರ್ಯಕ್ಕೆ ದಯವಿಟ್ಟು ಎಲ್ಲರ ಒಂದು ಸಹಕಾರ ಇರಲಿ, ಎಲ್ಲರ ಒಂದು ಬೆಂಬಲ ಇರಲಿ ಅಂತ ಈ ವಿಡಿಯೋನ ಎಲ್ಲರಿಗೂ ಏನು ನಮ್ಮ ಮಲೆಮಹದೇಶ್ವರ ಬೆಟ್ಟ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಸ್ಥರಿಗೆ ಮತ್ತು ಸಾರ್ವಜನಿಕ ವಲಯಕ್ಕೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ. ಸೊ ತಾವೀಗಾಗಲೇ ವೀಕ್ಷಣೆ ಮಾಡಿರ್ತಾರೆ ಬಂಧುಗಳೇ. ಸೊ ನಮ್ಮ ಹನೂರು ಕ್ಷೇತ್ರದ ಶಾಸಕರಾದಂತಹ MLA MR ಮಂಜುನಾಥ್ ಸರ್ ಅವರು ಈಗ ತಾನೇ ಗುದ್ದಲಿ ಪೂಜೆಯ ಒಂದು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸೋದ್ರಲ್ಲಿ ಯಶಸ್ವಿಯಾಗಿರ್ತಾರೆ. ಸೊ ಇವರ ಈ ಒಂದು ಪುಣ್ಯದ ಕಾರ್ಯಕ್ಕೆ ಭಗವಂತ ಮಲೆಮಹದೇಶ್ವರನ ಆಶೀರ್ವಾದ ಸದಾ ಇರಲಿ ಅಂತ ಈ ವಿಡಿಯೋನ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ. ಒಂದು ನನಗಂತೂ ಬಹಳ ಪರಮಾನಂದ. ಯಾಕೆಂದರೆ ಬಹಳ ಒಂದು ವರ್ಷದ ಒಂದು ನಿರೀಕ್ಷೆ ಏನೋ ಈ ಒಂದು ಕ್ಷೇತ್ರದ ಜನ ಯಾವ ರೀತಿ ಸಂಕಷ್ಟದಲ್ಲಿದ್ದರು ಅಂದರೆ, ಸೊ ಇಲ್ಲಿ ಒಂದು ರಸ್ತೆಯ ವ್ಯವಸ್ಥೆ ಇಲ್ಲದೆ ಏನು ಈ ಒಂದು ದಟ್ಟವಾದ ಈ ಒಂದು ಕಲ್ಲು ಪ್ರದೇಶದಲ್ಲಿ ಅವರು ಈ ಜೀಪ್ಗಳ ಮೂತ್ರ ವಾಹನವನ್ನು ಚಲಿಸ್ತಾಯಿದ್ರು. ಸೊ ಇನ್ನು ಮುಂದೆ ಆ ಥರದ ಸಮಸ್ಯೆಗಳು ಇರಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ. ಸೊ ಈ ಕ್ಷೇತ್ರದ ಶಾಸಕರು MR ಮಂಜುನಾಥ್ ಸರ್ ಅವರು ಈಗ ತಾನೇ ಗುದ್ದಲಿ ಪೂಜೆ ಮಾಡೋದ್ರ ಮೂಲಕ ಸೊ ಏನು ಈ ಒಂದು ಹಳೆ ಊರು ಗ್ರಾಮದಿಂದ ನಮ್ಮ ನಾಗಮಲೆ ಅಂದರೆ ಇಂಡಿಗನಾಥರ ತನಕ ಒಂದು ರಸ್ತೆಯ ಒಂದು ಪೂರಕ ವ್ಯವಸ್ಥೆಗೆ ಗುದ್ದಲಿ ಪೂಜೆ ಮಾಡೋದ್ರ ಮೂಲಕ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಬಂದೆ ಸೊ ಹಾಗೆ ತುಳಸಿಕೆರೆ ಗ್ರಾಮಸ್ಥರಿಗೆ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಾರೆ.